ಬ್ರೇಕ್ ಬಳಿಕ ಲೈವ್ ಕರ್ನಾಟಕಕ್ಕೆ ಮತ್ತೆ ಸ್ವಾಗತ. ಮಂಗಳೂರಿನಲ್ಲಿ ನೋಡಿ ಮಹಾಮಳೆಗೆ ಭಾರಿ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಬಹುಮಹಡಿ ಕಟ್ಟಡದ ತಡೆಗೋಡೆ ಕುಸಿತ ಆಗಿದೆ. ಮಂಗಳೂರಿನ ಕೋಡಿಯಾಲ್ ಗುತ್ತುವಿನಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ಬೆಂಗಳೂರಿಗಿಂತ ಜಾಸ್ತಿ ಭಾಗ ಕರಾವಳಿ, ಆ ಭಾಗದಲ್ಲೇ ಹೆಚ್ಚಿನ ಮಳೆ ಆಗುತ್ತೆ. ಅರಬ್ಬಿ ಸಮುದ್ರದಲ್ಲಿನ ವಾಯುಭಾರ ಕುಸಿತ ಒಂದು ಕಡೆ ಆದ್ರೆ ಕೇರಳದ ಮಾನ್ಸೂನ್ನ ಎಫೆಕ್ಟ್ ಕೂಡ ಕರಾವಳಿ ಭಾಗದ ಮೇಲೆ ತಟ್ಟುತ್ತೆ. ಬಹುಮಹಡಿ ಕಟ್ಟಡದ ಗೋಡೆ ಕುಸಿತ ಆಗಿದೆ. ಮಂಗಳೂರಿನ ಕೊಡಿಯಾಲ ಗುತ್ತುವಿನಲ್ಲಿ ಈ ಘಟನೆ ನಡೆದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸಿಲ್ವರ್ ಲೈನ್ ಅಪಾರ್ಟ್ಮೆಂಟ್ ತಡೆಗೋಡೆ ಕುಸಿತ ಆಗಿದೆ. ಬಿಟ್ಟು ಬಿಡದೆ ನಿರಂತರವಾಗಿ ಕರಾವಳಿ ಭಾಗದಲ್ಲೂ ಕೂಡ ಮಳೆ ಸುರಿತಾ ಇದೆ. ಸಾಕಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ. ಸಿಲ್ವರ್ ಲೈನ್ ಅಪಾರ್ಟ್ಮೆಂಟ್ ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಸ್ವಲ್ಪ ಏನಾದರೂ ಯಾಮರಿದ್ರೆ ಖಂಡಿತ ದೊಡ್ಡ ಅನಾಹುತ ಆಗಿಬಿಡೋದು. ನಿರ್ಮಾಣ ಹಂತದ ಕಟ್ಟಡ, ಕಾರ್ಮಿಕರು ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಯಾವುದೇ ರೀತಿಯಾದಂತಹ ಹಾನಿಗಳಾಗಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ಮಳೆ ನಿರಂತರವಾಗಿ ಬರ್ತಾ ಇದೆ. ಹಾಗಾಗಿ ಇವತ್ತು ಮತ್ತೆ ನಾಳೆಗೆ ಈಗಾಗಲೇ ಜಿಲ್ಲಾಡಳಿತ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಕೊಡಿಯಾಲ್ಬೈಲ್ ವಾರ್ಡಿನ ಈ ಒಂದು ಸಿಲ್ವರ್ ಲೈನ್ ಅಪಾರ್ಟ್ಮೆಂಟ್ನ ಪಕ್ಕದಲ್ಲಿ ಬದಿಯಲ್ಲಿ ಒಂದು ದೊಡ್ಡ ಬಿಲ್ಡಿಂಗಿನ ಕಾಮಗಾರಿ ನಡೀತಾ ಇದೆ. ಹಾಗಾಗಿ ಅದರ ಬದಿಯಲ್ಲಿರತಕ್ಕಂತಹ ಏನು ತೋಡಿದೆ, ಆ ನೀರು ಹರಿಯುವಂಥ ದೊಡ್ಡದಾದ ತೋಡು, ಆ ತೋಡು ಇವತ್ತು ಕುಸಿತಾಗಿ ದೊಡ್ಡ ಡ್ಯಾಮೇಜ್ ಇಲ್ಲಿ ಆಗಿದೆ. ಹಾಗಾಗಿ ಏನು ಆ ಒಂದು ಬಿಲ್ಡಿಂಗಿನ ಕಾಮಗಾರಿ ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ತಕ್ಷಣ ಸ್ಪಂದನವನ್ನು ಕೊಟ್ಟಿದ್ದಾರೆ. ಎಲ್ಲ ಲೇಬರ್ಸನ್ನೆಲ್ಲ ಹಾಕಿ ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು. ಇನ್ನು ಮಂಗಳೂರಿನಲ್ಲಿ ಏನೆಲ್ಲ ಮಳೆಯಿಂದ ಹಾನಿಯಾಗಿದೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ. ಆದಿತ್ಯ, ಗಮನಿಸ್ತಾ ಇದ್ದೀವಿ ಸಿಲ್ವರ್ ಲೈನ್ ಅಪಾರ್ಟ್ಮೆಂಟ್ ತಡೆಗೋಡೆ ಕುಸಿದಿರುವುದನ್ನ. ಸ್ವಲ್ಪ ಯಾಮರಿದ್ರೆ ದೊಡ್ಡ ಅನಾಹುತ ಆಗ್ಬಿಡೋದೇನೋ ಹಾಗೆ ಅನ್ನಿಸ್ತಾ ಇದೆ. ಕರಾವಳಿ ಭಾಗದಲ್ಲಿ ಮಳೆರಾಯನ ಅಬ್ಬರ ಹೇಗಿದೆ, ಏನೆಲ್ಲ ಸಮಸ್ಯೆಗಳು ಉಂಟಾಗ್ತಾ ಇದೆ, ಅದರ ಜೊತೆಗೆ ಯಾವ ರೀತಿ ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ? ಪ್ರಭು, ನಿಜವಾಗ್ಲು ಯಾಕಂದ್ರೆ ಮಂಗಳೂರು ಭಾಗದಲ್ಲಿ ಇನ್ನೂ ಮುಂಗಾರು ಪ್ರವೇಶ ಅನ್ನುವಂಥದ್ದು ಆಗಿಲ್ಲ. ಆದ್ರೆ ಪ್ರಾರಂಭಿಕ ಹಂತದಲ್ಲಿ ಆಗ್ತಾ ಇರುವಂತಹ ಮಳೆಯಿಂದ ಜನ ನಿಜಕ್ಕೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಯಾಕಂದ್ರೆ ನಿನ್ನೆ ಸಂಜೆಯಿಂದ ಜಿಟಿಯಾಗಿ ಆರಂಭವಾದಂತಹ ಮಳೆ ಇವತ್ತು ಧಾರಾಕಾರವಾಗಿ ಸುರಿಯೋದಕ್ಕೆ ಆರಂಭವಾಗಿದೆ. ಬೆಳಿಗ್ಗೆ ಮುಂಜಾನೆಯಿಂದಲೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿದೆ ಮತ್ತು ನಿರಂತರವಾಗಿ ಮಳೆಯಾದಂತಹ ಪರಿಣಾಮ ಮಂಗಳೂರಿನ ಕೊಡಿಯಾಲ್ ಗುತ್ತುವಂತ ಪ್ರದೇಶದಲ್ಲಿ ಸಿಲ್ವರ್ ಲೈನ್ ಒಂದು ಅಪಾರ್ಟ್ಮೆಂಟ್ ಏನಿದೆ ಇದರ ತಡೆಗೋಡೆ ಕುಸಿದು ಬಿದ್ದಿದೆ. ಬಹಳ ದೊಡ್ಡ ಅನಾಹುತವೇ ಸಂಭವಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಆ ತಡೆಗೋಡೆ ಕುಸಿದು ಬಿದ್ದಂತಹ ಏನು ಭೂಕುಸಿತ ಸಂಭವಿಸಿದೆಯೋ ಅದೇ ಭಾಗದಲ್ಲಿ ಒಂದು ಬಹುಮಹಡಿ ಕಟ್ಟಡ ಕೂಡ ಇದೆ. ಅದು ಕೂಡ ಈಗ ಅಪಾಯದ ಅಂಚಿನಲ್ಲಿದೆ. ಹಾಗಾಗಿ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಆದ್ರೆ ಒಂದು ದೊಡ್ಡ ಹಾನಿ ಅನ್ನುವಂಥದ್ದು ಅಲ್ಲಿ ಆಗಿದೆ. ಮತ್ತು ಆ ಏನು ದೃಶ್ಯಾವಳಿಗಳಿದೋ ಅದು ಲೈವ್ ಆಗಿ ಮೊಬೈಲ್ ಅಲ್ಲೂ ಕೂಡ ರೆಕಾರ್ಡ್ ಆಗಿತ್ತು. ಆ ವಿಡಿಯೋ ಕೂಡ ಬಹಳ ವೈರಲ್ ಆಗ್ತಾ ಇದೆ. ಒಂದು ಬೃಹದಾಕಾರದ ತೆಂಗಿನ ಮರ ಕೂಡ ಉರುಳಿ ಬಿದ್ದಿದೆ. ಆ ಪಕ್ಕದಲ್ಲೇ ಒಂದು ಕಟ್ಟಡ ಕಾಮಗಾರಿ ಕೂಡ ನಡೀತಾ ಇತ್ತು. ಅಲ್ಲಿ ಕಾರ್ಮಿಕರು ಕೂಡ ಇದ್ರು. ಆದ್ರೆ ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಅನ್ನುವಂಥದ್ದು ಸಂಭವಿಸಿಲ್ಲ. ಹೀಗಾಗಿ ಏನು ಮಂಗಳೂರು ಮಹಾನಗರ ಪಾಲಿಕೆ ಏನಿದೆ ಇದರ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಯಾಕಂದ್ರೆ ಕೂಡಲೇ ಕಟ್ಟಡ ಕಾಮಗಾರಿಗಳನ್ನ ಸ್ಥಗಿತಗೊಳಿಸುವಂತಹ ಒಂದು ಅವಶ್ಯಕತೆಗಳು ಕೂಡ ಇದೆ. ಯಾಕಂದ್ರೆ ಕಳೆದ ವರ್ಷ ಕೂಡ ಮಳೆ ಪ್ರಾರಂಭವಾಗುವಂತಹ ಹೊತ್ತಿನಲ್ಲಿ ಒಂದು ಕಾರ್ಮಿಕರನ್ನು ನಾವು ಕಳೆದುಕೊಂಡಿದ್ವಿ. ಕಾಮಗಾರಿ ಆಗುವ ವೇಳೆ ಮಣ್ಣು ಕುಸಿತವಾಗಿ ಒಬ್ಬ ಕಾರ್ಮಿಕ ಮೃತಪಟ್ಟಿದ್ದ. ಹೀಗೆ ಅನೇಕ ಕಡೆಗಳಲ್ಲಿ ಮಳೆ ಬಹಳ ಪ್ರಮಾಣದಲ್ಲಿ ಆದಂತಹ ಸಂದರ್ಭ ಭೂಕುಸಿತವಾಗುವಂತದನ್ನ ಕೂಡ ನಾವು ಗಮನಿಸಬಹುದು. ಹಾಗಾಗಿ ಈ ಕಾರ್ಮಿಕರ ಒಂದು ಹಿತದೃಷ್ಟಿಯಿಂದ ಸ್ವಲ್ಪ ದಿನದ ಮಟ್ಟಿಗೆ ಈ ಕಟ್ಟಡ ಕಾಮಗಾರಿಗಳಿಗೆ ಒಂದು ಬ್ರೇಕ್ ಅನ್ನು ಹಾಕುವಂತ ಒಂದು ಅವಶ್ಯಕತೆಗಳು ಇದೆ. ಕೇವಲ ಕೊಡಿಯಾಲ್ ಗುತ್ತು ಮಾತ್ರ ಅಲ್ಲ, ಮಂಗಳೂರು ಭಾಗದ ಹೊರವಲಯ ಅಂದ್ರೆ ಬಜ್ಪೆಯಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಆಗಿದೆ. ಮನೆಗಳಿಗೆ ಮಣ್ಣು ಮಿಶ್ರಿತ ಕೆಸರು ನೀರು ನುಗ್ಗಿ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ಒಂದು ಕೃತಕ ಗುಂಡಿ ನಿರ್ಮಾಣವಾಗಿದೆ. ಏನು ಒಂದು ಏರ್ಪೋರ್ಟ್ ನ ಆಡಳಿತ ವ್ಯವಸ್ಥೆಯ ಬೇಜವಾಬ್ದಾರಿತನದಿಂದ ಈ ತರ ಆಗಿದೆ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ನೀರು ಹರಿದು ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆ ಇದ್ರೆ ಇಂತಹ ಅನಾಹುತಗಳು ಸಂಭವಿಸುವುದಿಲ್ಲ. ಈ ನಿಟ್ಟಿನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ಎಲ್ಲೆಲ್ಲ ನೆರೆ ಪೀಡಿತ ಪ್ರದೇಶಗಳು ಇದೆಯೋ ಅಥವಾ ಕಳೆದ ಬಾರಿ ಎಲ್ಲೆಲ್ಲ ಭೂಕುಸಿತವಾಗಿತ್ತು, ಗುಡ್ಡ ಕುಸಿಯುವಂತ ಆತಂಕ ಇದೆಯೋ ಆ ಭಾಗಗಳಿಗೆ ಹೆಚ್ಚಿನ ಒತ್ತನ್ನು ನೀಡಬೇಕಾಗಿದೆ ಮತ್ತು ಅಪಾಯಕಾರಿ ಸ್ಥಿತಿಯಲ್ಲಿ ಇರುವಂತಹ ಜನರನ್ನ ಬೇರೆಡೆಗೆ ಸ್ಥಳಾಂತರ ಮಾಡುವಂತ
ನಿಟ್ಟಿನಲ್ಲೂ ಕೂಡ ಜಿಲ್ಲಾಡಳಿತ ಅಲರ್ಟ್ ಆಗಬೇಕಾಗಿದೆ. ಹಾಗಾಗಿ ಕೇವಲ ಮಂಗಳೂರು ಭಾಗ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ನಾನಾ ಭಾಗದಲ್ಲೂ ಕೂಡ, ಅಂದ್ರೆ ಕಳೆದ ವರ್ಷ ಎಲ್ಲೆಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ನೆರೆ ಬಂದಿತ್ತು, ಹಾನಿಯಾಗಿತ್ತು, ಭೂಕುಸಿತವಾಗಿತ್ತು, ಇಂಥ ಪ್ರದೇಶಗಳನ್ನ ಕಳೆದ ಬಾರಿ ಕೂಡ ಗುರುತಿಸಲಾಗಿತ್ತು. ಸೊ ಈ ಪ್ರದೇಶಗಳತ್ತ ಹೆಚ್ಚಿನ ಗಮನವನ್ನ ನೀಡಲಾಗ್ತಾ ಇದೆ. ಅಕಸ್ಮಾತ್ ಮಳೆ ಇದೇ ತರ ಮುಂದುವರೆದ್ರೆ ಮತ್ತೆ ಭೂಕುಸಿತವಾಗುವಂತದ್ದು ಇದೆಲ್ಲ ಸಾಧ್ಯತೆಗಳು ಇದೆ. ಹಾಗಾಗಿ ಅವರನ್ನ ಬೇರೆಡೆ ಸ್ಥಳಾಂತರ ಮಾಡುವಂತ ಕೆಲಸಕ್ಕೂ ಕೂಡ ಸದ್ಯ ಜಿಲ್ಲಾಡಳಿತ ಮುಂದಾಗ್ತಾ ಇದೆ. ಪ್ರಭು, ಥ್ಯಾಂಕ್ ಯು ಆದಿತ್ಯ, ತಮ್ಮೆಲ್ಲ ಮಾಹಿತಿಗಾಗಿ. ಕರಾವಳಿ ಭಾಗದಲ್ಲೂ ಕೂಡ ಭಾರಿ ಮಳೆಯ ಸಾಧ್ಯತೆ ಇದೆ. ಹವಾಮಾನ ಇಲಾಖೆ ಇದರ ಬಗ್ಗೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಬಜ್ಪೆ ಆಗಿರ್ಬೋದು, ಹಾಗೆ ಕೋಡಿಬೈಲ್ ಆಗಿರ್ಬೋದು, ಈ ಭಾಗದಲ್ಲಿ ಮಳೆಯ ಅವಾಂತರಗಳು ಜಾಸ್ತಿ ಆಗ್ತಿದೆ. ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಈಗ ಯಾವೆಲ್ಲ ಕಾಮಗಾರಿಗಳು ಪ್ರಾರಂಭ ಆಗಿದಾವೋ ಅಥವಾ ಅರ್ಧಕ್ಕೆ ನಿಂತಿದ್ದಾವೋ, ಕಟ್ಟಡ ಕಾಮಗಾರಿಗಳು ಅಥವಾ ಅಪಾರ್ಟ್ಮೆಂಟ್ಗಳು, ಅವುಗಳನ್ನ ಕೂಡಲೇ ಸ್ಥಗಿತ ಮಾಡಬೇಕು ಅನ್ನುವಂಥ ಒಂದು ಸುತ್ತೋಲೆಯನ್ನು ಹೊರಡಿಸಿ. ಮಳೆ ಬರ್ತಿದೆ ಸಿಕ್ಕಾಪಟ್ಟೆ, ಅಲ್ಲಿ ನೋಡಿದ್ರೆ ಪಕ್ಕದಲ್ಲಿ ಭಾರಿ ಪ್ರಮಾಣದಲ್ಲಿ ನೀರು ಹರಿತಾ ಇದೆ, ಅನಾಹುತಗಳು ಆಗುವ ಸಾಧ್ಯತೆಗಳು ಇರ್ತವೆ. ಇನ್ನು ಅಲ್ಲಿನ ಗುತ್ತಿಗೆದಾರರಾಗಿರ್ಬೋದು ಅಥವಾ ಮಾಲೀಕರಾಗಿರ್ಬೋದು, ಅವ್ರಿಗೂ ಕೂಡ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ಕೊಡಬೇಕು. ಇಲ್ಲದೇ ಇದ್ರೆ ದೊಡ್ಡ ಮಟ್ಟದ ಜೀವಹಾನಿ ಆಗುವಂತಹ ಅಪಾಯವು ಹೆಚ್ಚಾಗಿರುತ್ತೆ.